ಇನ್ನು ರಾಜೇಂದ್ರ ಅವರು ಜೂಮ್ನಲ್ಲಿದ್ದಾರೆ. ರಾಜೇಂದ್ರ ಅವರೇ, ಬೈ ಎಲೆಕ್ಷನ್ ಮುಗಿದ ನಂತರ ಇನ್ನೇನು 4 ದಿನ ಕಳೆದಿರಲಿಲ್ಲ, ಜಬ್ಬಾರ್ ಎನ್ನುವಂತಹ ವ್ಯಕ್ತಿಯನ್ನ ಅಮಾನತು ಮಾಡಲಾಯಿತು. ಅದಾದ ನಂತರ ಸಿದ್ದರಾಮಯ್ಯರ ಪೊಲಿಟಿಕಲ್ ಸಲಹೆಗಾರರಾಗಿದ್ದಂತಹ ನಜೀರ್ ಅಹಮದ್ ಅವರನ್ನು ಕೂಡ ಅಲ್ಲಿಂದ ಕಾಂಗ್ರೆಸ್ನಿಂದ ಹೊರ ಹಾಕಲಾಯಿತು. ಸೊ ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಹೋದಾಗ ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಮೊದಲೇ ಇತ್ತು, ಈ ತರಹದೊಂದು ಷಡ್ಯಂತ್ರ ನಡೆದಿದೆ. ನಿಮಗೆ ಗೊತ್ತಿರಬಹುದು, ಇಲ್ಲಿ ರಿಜ್ವಾನ್ ಅರ್ಷದ್ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಷಡ್ಯಂತ್ರದ ಆರೋಪ ಮಾಡ್ತಾರೆ. ಸೊ ಎಸ್, ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ ಜಂಟಿಯಾಗಿ ಈ ಉಭಯ ನಾಯಕರು ಎಸ್ 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 ಈ ಉಭಯ ನಾಯಕರ ಎಸ್ ಈ ಉಭಯ ನಾಯಕರು ಪತ್ರಿಕಾಗೋಷ್ಠಿಯನ್ನು ಕರೀತಾರೆ, ಈ ಆರೋಪವನ್ನು ಮಾಡ್ತಾರೆ. ಈ ಆರೋಪಕ್ಕೆ ಈಗ ಪರಿಪೂರ್ಣ ಜೀವ ಬಂತ ಅಂತ ರಾಜೇಂದ್ರ ಸರ್? ಎಸ್, ಇದು ಎಗೈನ್ ಸಂಪರ್ಕ ಈಗೇನೋ ಕಡಿತ ಆಗಿದೆ. ಇನ್ನು ಯಾಕೆ ಅವ್ರಿಗೆ ಅನ್ಫಿಟ್ ಅಂತ ಹೇಳಿದೆ ಅಂತಂದ್ರೆ, ನೋಡಿ ಜಮೀರ್ ಅಹಮದ್ ಖಾನ್ ಅವ್ರು ಸ್ವಲ್ಪ ನಾವು ಯಾಕೆ ಅದಕ್ಕೆ ಸ್ಪಷ್ಟತೆ ಕೊಟ್ಬಿಡ್ತೀನಿ. ಅವ್ರು ಸದಾ ಯಾವಾಗ್ಲೂ ನೋಡ್ಕೊ ಬನ್ನಿ, ಯಾರ್ಯಾರು ಕಲ್ಲು ಹೊಡಿತಾರೆ ಅಲ್ಲ ರೀ, ಪೊಲೀಸ್ ಸ್ಟೇಷನ್ ಸುಟ್ಟಂತ ವ್ಯಕ್ತಿಗಳನ್ನ ಇವ್ರು ಹೋಗಿ ಹೂನಾರ ಹಾಕಿ ಸ್ವಾಗತ ಮಾಡ್ತಾರೆ ಅಂದ್ರೆ, ಶುಡ್ ಐ ಕನ್ಸಿಡರ್ ಇಟ್ ಎಸ್ ಫಿಟ್ ಟು ಪಾಲಿಟಿಕ್ಸ್ ಆರ್ ಅನ್ಫಿಟ್ ಟು ಪಾಲಿಟಿಕ್ಸ್? ಹೇಳಿ ನೀವು ಪೊಲೀಸ್ ಸ್ಟೇಷನ್ ಸುಟ್ಟಾಕ್ತಾರಲ್ವಾ ಅಂಥವ್ರನ್ನ ರಾಜಾರೋಷವಾಗಿ ಹೋಗಿ ಯಾವ ಆಧಾರದ ಮೇಲೆ ಜಮೀರ್ ಅಹಮದ್ ಖಾನ್ ಸ್ವಾಗತ ಮಾಡ್ತಾರಲ್ಲ, ಅವ್ರನ್ನ ಫಿಟ್ ಟು ಪಾಲಿಟಿಕ್ಸ್ ಅಂತ ಹೇಳಿ ನಾವು ಕೊಂಡಾಡ್ಬೇಕು, ಅವ್ರನ್ನ ಒಪ್ಕೋಬೇಕಾ ನಾವು? ಆ ದೃಷ್ಟಿಕೋನದಲ್ಲಿ ಹೇಳದಂತದ್ದು. ಆಮೇಲೆ ಯಾವ ಸೈದ್ಧಾಂತಿಕ ಹಿನ್ನೆಲೆ ಇದೆ ರೀ? ಅದೇ ದೇವೇಗೌಡರು ಕುಮಾರಸ್ವಾಮಿ ಅವ್ರ ಬಗ್ಗೆ ಅತ್ಯಂತ ಹೀನಮಾನವಾಗಿ ಮಾತನಾಡೋಣ. ರಾಜೇಂದ್ರ ಅವ್ರ ಮತ್ತೆ ಸಂಪರ್ಕದಲ್ಲಿದ್ದಾರೆ. ರಾಜೇಂದ್ರ ಅವರೇ, ನನ್ನ ಕ್ವಶನ್ಸ್ ನಿಮಗೆ ಕ್ಲಿಯರ್ ಆಗಿರ್ಬೋದು, ಧ್ವನಿ ರೀಚ್ ಆಗಿತ್ತಾ? ಸೊ ಒಟ್ಟು ಈ ಜಮೀರ್ ಅಹಮದ್ ಖಾನ್ ಅವರ ಆಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತೀರಿ ಸರ್? ವೀಕ್ ಆಗಿದೆ. ಹಲೋ, ಎಸ್ ಎಸ್ ಎಸ್, ಧ್ವನಿ ಕೇಳಿಸ್ತಿದ್ಯಾ ರಾಜೇಂದ್ರ ಅವರ? ಜಮೀರ್ ಅಹಮದ್ ಖಾನ್ ರವರ ಆಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತೀರಿ ಸರ್? ಫಸ್ಟ್ ರಿಯಾಕ್ಷನ್. ಈಗ ಸಬ್ಜೆಕ್ಟ್ ಮ್ಯಾಟರ್ ಏನು ಅಂತ ಹೇಳಿದ್ರೆ, ಹಲೋ, ಎಸ್ ಎಸ್ ಕೇಳಿಸ್ತಾ ಇದೆ, ಮುಂದುವರಿಸಿ. ಈಗ ಸಬ್ಜೆಕ್ಟ್ ಮ್ಯಾಟರ್ ಏನು ಅಂತ ಹೇಳಿದ್ರೆ, ಜಮೀರ್ ಅಹಮದ್ ಮಾತಾಡಿದ್ದಾರೆ ಎನ್ನಲಾದ ಒಂದು ವಿಡಿಯೋ ತುಣುಕು ಇವತ್ತು ಬಹಿರಂಗ ಆಗಿದೆ, ನಿಜ. ಅದರ ಸತ್ಯಾಸತ್ಯತೆಗಳ ಪರಿಶೀಲನೆ ಕೂಡ ಆಗಬೇಕಾಗುತ್ತೆ. ರಾಜಕೀಯದಲ್ಲಿ ಈ ರೀತಿಯಾದಂಥ ಷಡ್ಯಂತ್ರಗಳು ಮತ್ತೆ ಇವೆಲ್ಲ ಸಾಮಾನ್ಯನೇ. ಇದು ಏನು ಸಿ ಬೈರೇಗೌಡರ ಟೇಪ್ ಹಗರಣದಿಂದ ಹಿಡಿದು ಬೇರೆ ಬೇರೆ ರಾಮಕೃಷ್ಣ ಹೆಗಡೆ ಅವರ ಟೆಲಿಫೋನ್ ಟ್ಯಾಪಿಂಗ್ ಇಂದ ಹಿಡಿದು ಬೇಕಾದಷ್ಟು ಇಂಥವೆಲ್ಲ ನಮ್ಮ ಮುಂದೆ ಇದೆ. ಬಟ್ ಅದು ಎಷ್ಟು ಪ್ರೂವ್ ಆಗಿದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಆದರೆ ಜಮೀರ್ ಅಹಮದ್ ಖಾನ್ ಏನು ಸಿದ್ದರಾಮಯ್ಯನವರ ಮಂತ್ರಿಮಂಡಲದಲ್ಲಿ ಒಬ್ಬ ಮಂತ್ರಿ ಆಗಿದ್ದಂತಹವರು, ಈಗ ಏನು ಅವರು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದಾರಲ್ಲ, ಈ ಸಂದರ್ಭದಲ್ಲಿ ಇಂತಹ ಒಂದು ವಿಡಿಯೋ ಜನರ ಮುಂದೆ ಬಂದಾಗ, ಆಗಿನ ಮಾಧ್ಯಮಗಳು ಆಗಿನ ಕಾಲದಲ್ಲಿ 30 ವರ್ಷಗಳ ಹಿಂದೆ ಈ ರೀತಿಯಾದಂತಹ ಮಾಧ್ಯಮಗಳ ಒಂದು ಕ್ರಾಂತಿ ಇರಲಿಲ್ಲ. ಇವತ್ತು ಡಿಜಿಟಲ್ ಕ್ರಾಂತಿ, ಎಲೆಕ್ಟ್ರಾನಿಕ್ ಯುಗದಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಅವರ ಒಂದು ರಾಜಕೀಯ ಭವಿಷ್ಯದ ಮೇಲೆ ಎಷ್ಟು ಪರಿಣಾಮ ಬರುತ್ತೆ ಅಂತಕ್ಕಂಥದ್ದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಯಾಕೆಂತ ಹೇಳಿದ್ರೆ, ನಾವು ನೋಡಿದ್ದೇ ಸತ್ಯ ಆಗಲ್ಲ. ಈಗ ಟಿವಿಗಳಲ್ಲಿ ಬಂದಿರತಕ್ಕಂಥದ್ದು ಎವಿಡೆನ್ಸ್ ಅದು ಕನ್ಕ್ಲೂಸಿವ್ ಎವಿಡೆನ್ಸ್ ಅಂತೂ ಅಲ್ಲ, ನಿರ್ಣಾಯನಾತ್ಮಕವಾದಂತಹ ಒಂದು ಸಾಕ್ಷ್ಯ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಸಬ್ಜೆಕ್ಟೆಡ್ ಫಾರ್ ದಿ ವೆರಿಫಿಕೇಶನ್. ಬಟ್ ಹೌಎವರ್ ಇದು ಹೈಕಮಾಂಡ್ ದೃಷ್ಟಿನಲ್ಲಿ ಹೇಗೆ ಪರಿಗಣನೆ ಆಗುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕೆಂತ ಹೇಳಿದ್ರೆ, ಬೆಂಕಿ ಇಲ್ದಿರ ಹೊಗೆ ಆಡೋದಿಲ್ವಲ್ಲ. ಆಗ್ಲೇ ನೀವು ಹೇಳಿದ್ರಿ, ಇವೆಲ್ಲವೂ ಕೂಡ ಮೊದಲೇ ಹೈಕಮಾಂಡ್ಗೆ ಸೂಚನೆ ಇತ್ತು, ಅದ್ರ ಮೇಲೇನೆ ಅವರು ಕೆಲವು ಕ್ರಮ ತಗೊಂಡ್ರು, ಅವ್ರಿಗೆ ಮೊದಲೇನೆ ಕೆಲವು ಇನ್ಫಾರ್ಮೇಶನ್ಸ್ ಇತ್ತು, ಇರಬಹುದೇನೋ ಗೊತ್ತಿಲ್ಲ. ಈ ವಿಡಿಯೋ ಪ್ರಾಯಶಃ ರಾಹುಲ್ ಗಾಂಧಿ ಮತ್ತೆ ಇವ್ರಿಗೂ ಗೊತ್ತಿತ್ತೇನೋ ಗೊತ್ತಿಲ್ಲ. ಹಾಗಾಗಿ ಅದೆಲ್ಲ ಗೌಪ್ಯವಾಗಿ ಇಡ್ತಾರೆ, ಪಕ್ಷದ ಹಿತದೃಷ್ಟಿಯಿಂದ ಅವೆಲ್ಲವನ್ನು ಗೌಪ್ಯವಾಗಿ ಇಡಬಹುದು. ಆದರೆ ಈಗ ಸಂದರ್ಭ ಹೇಗಿದೆ ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಕಿಚ್ಚು ಹರಡಿರ್ತಕ್ಕಂಥದ್ದು ಅಕ್ಷರಶಃ ಕಾಂಗ್ರೆಸ್ ಪಕ್ಷಕ್ಕೂ ಒಳ್ಳೆಯದಲ್ಲ, ಹಾಗೇನೆ ಜಮೀರ್ ಅಹಮದ್ ಖಾನ್ ಅವರ ವೈಯಕ್ತಿಕ ರಾಜಕಾರಣ ಮತ್ತು ರಾಜಕೀಯ ಕೂಡ ಒಳ್ಳೆಯದಲ್ಲ ಅಂತ ನಾನು. ಎಸ್ 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 ಇನ್ನು ಉತ್ಕರ್ಷ್ ಅವರೇ, ಎಲ್ಲ ಒಂದು ಕಡೆ ಮುಸ್ಲಿಂ ಕೋಟಾದ ಅಡಿ ಉಪಮುಖ್ಯಮಂತ್ರಿ ಸ್ಥಾನವೂ ಸಿಗುತ್ತೆ ಅನ್ನೋ ಚರ್ಚೆಯೂ ಕೂಡ ಇತ್ತು. ಸೊ ಡಿ ಕೆ ಸಂಪುಟದಲ್ಲಿ
ಜಮೀರ್ ಅಹಮದ್ ಖಾನ್ ಉಪಮುಖ್ಯಮಂತ್ರಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಏನಾದರೂ ಯೋಜಿತವಾದಂತಹ ಪ್ಲಾನ್ ನಡೀತಾ ಅಂತ? ಇಲ್ಲಿ ಒಂದು ಸ್ಪಷ್ಟವಾಗಿ ಅವ್ರು ಯಾರನ್ನಾದರೂ CM ಮಾಡ್ಕೊಳ್ಳಿ, ಯಾರನ್ನಾದರೂ ಮಂತ್ರಿ ಮಾಡ್ಕೊಳ್ಳಿ, ಈಗಾಗಲೇ ರಾಜ್ಯದ ವ್ಯವಸ್ಥೆ ಸಂಪೂರ್ಣವಾಗಿ ಖಜಾನೆ ಖಾಲಿಯಾಗಿರ್ತಕ್ಕಂಥದ್ದು, ಅನೇಕ ರೀತಿಯ ಸಮಸ್ಯೆಗಳು ಕಾಡ್ತಾ ಇದೆ ಜನರನ್ನ. ಇನ್ನು ಭಾಳ 2 ವರ್ಷದಲ್ಲಿ ಏನೋ ಭಾಳ ಬದಲಾವಣೆ ಆಗೋದಿಲ್ಲ. ಆದರೆ ನಾವು ಹೇಳ್ತಿರೋವಂಥದ್ದು ಏನು ಅಂತಂದರೆ, ಇಲ್ಲಿ ಭಾಳ ಸ್ಪಷ್ಟವಾಗಿ 2 ಕ್ಯಾಂಪ್ಗಳು ಅವತ್ತಿಂದ ಏನಿದೆ ಅದು ಮುಂದಕ್ಕೂ ಇರುತ್ತೆ. DK ಶಿವಕುಮಾರ್ ಕ್ಯಾಂಪು ಮತ್ತು ಸಿದ್ದರಾಮಯ್ಯನವ್ರ ಕ್ಯಾಂಪ್ ನಡುವೆ ಏನು ಮುಸುಕಿನ ಗುದ್ದಾಟ ನಡೀತಾ ಇದೆ, ಅದಕ್ಕೆ ಪಾಪ ಇವತ್ತು ಜಮೀರ್ ಅಹಮದ್ ಖಾನ್ ಬಲಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಭಾಳ ಸ್ಪಷ್ಟವಾಗಿ. ಇದೇ DK ಶಿವಕುಮಾರ್ ಅವರು ನಿಮ್ಮ ಮಾಧ್ಯಮದವರೇ ಪ್ರಶ್ನೆ ಕೇಳಿದಾಗ ಏನು ಉತ್ತರ ಕೊಡ್ತೀರಿ ಅಂದರೆ, ಅಲ್ಲ ರೀ, ನೀವು ನಿಯೋಜಿತ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು, ಏನೋ ಉತ್ತರ ಕೊಡಬೇಕಲ್ಲ, ಯಾಕೆ ನೀವು ಓಡೋದ್ರಿ ಮತ್ತೆ ಉತ್ತರ ಕೊಡದೆ ಅಂದರೆ ಭಾಳ ಸ್ಪಷ್ಟವಾಗಿ ನಿಮ್ಗೆ ಇಲ್ಲೇನೋ ಬೆಂಕಿ ಇಲ್ಲದೆ ಹೊಗೆ ಆಡುತ್ತೆ ರಾಜಕೀಯದಲ್ಲಿ. ನಾವೆಲ್ಲ ಕೂಡ ಅದೇ ರಾಜಕೀಯದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರು. ಆಮೇಲೆ ಪಾಪ ನಮ್ಮ ಸಮರ್ಥ ಶಾಮ್ನೂರವ್ರು ಭಾಳ ಚೆನ್ನಾಗಿ ಹೇಳಿದ್ದಾರೆ, ಇದೆಲ್ಲ ಓಪನ್ ಆಗಿ ನಡೀತಾ ಇತ್ತು ದಾವಣಗೆರೆಯಲ್ಲಿ ಈ ರೀತಿಯ ಚಟುವಟಿಕೆಗಳು ಅಂತ. ಸಮರ್ಥ ಶಾಮ್ನೂರಲ್ಲಿ ಹೇಳಿದ್ರಲ್ಲ, ತಪ್ಪಿತಸ್ಥರಿ ಕೆಲಸವನ್ನು ಮಾಡಿದ್ದಾರೆ, ಕ್ರಮ ಆಗಬೇಕು ಅಂತ ಹೇಳಿದ್ರಲ್ಲ. ಸೊ ಅವರೇ ಉತ್ತರ ಕೊಟ್ಟಿದ್ದಾರೆ. ನಾವೇನು BJP ಅವ್ರು ಕೊಡೋದೇನಿದೆ? ಜಮೀರ್ ಅಹಮದ್ ಖಾನ್ ಅವ್ರು JDSಗೆ ಹೆಂಗೆ ಉಂಡು ತಟ್ಟೆಯಲ್ಲೇ ಉಗಿದ್ರಲ್ಲ, ಅದೇ ಕೆಲಸ ಅದು ಕಾಂಗ್ರೆಸ್ಸಿಗೆ ಮಾಡ್ತಾರೆ. ಬಿಡಿ ಪಾಪ, ಈಗ ಸಿದ್ದರಾಮಯ್ಯನವ್ರಿಗೂ ಇನ್ನು ಇದಿಲ್ಲ, ಲೆಫ್ಟು ರೈಟ್ ಇವ್ರನ್ನ ಹಾಕ್ಕೊಂಡು ಇವರೊಬ್ಬರನ್ನ ಮುಸಲ್ಮಾನರನ್ನು ತೋರಿಸ್ಬಿಟ್ಟೆ, ನೋಡ್ರಿ ಮುಸಲ್ಮಾನರೆಲ್ಲ ನಮ್ಮ ಜೊತೆ ಇದ್ದಾರೆ, ಅಲ್ಲಿ ರಾಜಣ್ಣನ ತೋರಿಸ್ಬಿಟ್ಟು ನೋಡ್ರಿ ಎಲ್ಲ ವಾಲ್ಮೀಕಿ ಸಮಾಜ ನಮ್ಮ ಜೊತೆ, ಇದೇ ರಾಜಕೀಯನೇ ಮಾಡ್ಕೊಂಬಂದಿರೋದು ಅಲ್ವಾ. ಹಾಗಾಗಿ ಇದು ಮುಂದುವರಿತದೆ. ಇನ್ನು ಹೋಗ್ತಾ ಹೋಗ್ತಾ ಇನ್ನೂ ಭಾಳ ಕಟ್ಟಾಗುತ್ತೆ ಈ ರೀತಿ ಟಾರ್ಗೆಟ್ ಮಾಡುವಂಥದ್ದು. ಅದರಲ್ಲೂ ಈಗ DK ಶಿವಕುಮಾರ್ ಅವರಂತೂ ನಾವು ಹೇಳೋದೇ ಬೇಡ, ಈಸ್ ಅನ್ ಎಕ್ಸ್ಪರ್ಟ್. ನಾವೆಲ್ಲ ನೋಡಿದ್ದೀವಿ, ಅವರು CD ಮಾಡೋದ್ರಲ್ಲಿ, ವಿಡಿಯೋ ಮಾಡಿಸೋದ್ರಲ್ಲಿ, ಆಡಿಯೋ ಮಾಡಿಸೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಹಾಗಾಗಿ ಸ್ವಲ್ಪ ಕಾಂಗ್ರೆಸ್ ಈ ಮಿನಿಟ್ಗಳೇ ಹುಷಾರಾಗಿರ್ಬೇಕು ಅವ್ರ ಕ್ಯಾಬಿನೆಟಲ್ಲಿ.